ರಾಹುವಿನ ಅಸಲಿ ಆಟ 2ನೇ ಆಗಸ್ಟ್ ಇಂದ ಶುರು. ಈಗ ಅಂಕೆ ಮೀರಲಿದ್ದಾನೆ ರಾಹು. ಎಚ್ಚರ. ಸಿಂಹ ರಾಶಿ 2026 ಆಗಸ್ಟ್ 2ರಿಂದ ರಾಹುವಿನ ಮಹಾ ಬದಲಾವಣೆ ಸಂಪೂರ್ಣ ಭವಿಷ್ಯ. ನಮಸ್ಕಾರ ಸಮಸ್ತ ಸಿಂಹ ರಾಶಿಯ ಬಂಧುಗಳೇ, ನಮ್ಮ ಈ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಆ ಸೂರ್ಯದೇವನ ತೇಜಸ್ಸು ಮತ್ತು ಮಹಾದೇವನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತೇನೆ. ಕಾಮೆಂಟ್ ಬಾಕ್ಸ್ನಲ್ಲಿ ಮರೆಯದೆ ಹರ ಹರ ಮಹಾದೇವ ಎಂದು ಬರೆಯಿರಿ. ಸ್ನೇಹಿತರೆ, ಸಿಂಹ ರಾಶಿಯವರು ಎಂದರೆ ಜನ್ಮಜಾತ ನಾಯಕರು. ನೀವು ಸೂರ್ಯನಂತೆ ಪ್ರಖರತೆಯನ್ನು ಬಯಸುವವರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ಏನೋ ಒಂದು ರೀತಿಯ ಅಸ್ಥಿರತೆ, ಮಾನಸಿಕ ಗೊಂದಲ ಅಥವಾ ಅಂದುಕೊಂಡ ಕೆಲಸಗಳು ಅರ್ಧಕ್ಕೆ ನಿಲ್ಲುವಂತಹ ಪರಿಸ್ಥಿತಿ ಅನುಭವಿಸುತ್ತಿರಬಹುದು. ಇದಕ್ಕೆ ಕಾರಣ ರಾಹುವಿನ ಸಂಚಾರ. ಈಗ ಒಂದು ದೊಡ್ಡ ಸುದ್ದಿ ಇದೆ. ಆಗಸ್ಟ್ 2, 2026ರಂದು ರಾಹು ಮಹಾರಾಜರು ಶತಭಿಷ ನಕ್ಷತ್ರವನ್ನು ಬಿಟ್ಟು ಧನಿಷ್ಠ ನಕ್ಷತ್ರಕ್ಕೆ ಪ್ರವೇಶಿಸುತ್ತಿದ್ದಾರೆ. ಈ ಧನಿಷ್ಠ ನಕ್ಷತ್ರವು ಮಂಗಳ ಗ್ರಹಕ್ಕೆ ಸೇರಿದ್ದು, ಇದರ ಅಧಿದೇವತೆಗಳು ಅಷ್ಟೌಸುಗಳು. ಸಿಂಹ ರಾಶಿಯವರಿಗೆ ರಾಹು 7ನೇ ಮನೆಯಲ್ಲಿ ಸಪ್ತಮ ಭಾವ ಕುಳಿತಿದ್ದು, ಈಗ ಮಂಗಳನ ನಕ್ಷತ್ರಕ್ಕೆ ಹೋಗುತ್ತಿರುವುದು ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಕ್ರಾಂತಿ ಮಾಡಲಿದೆ? ನಿಮ್ಮ ಉದ್ಯೋಗ, ಮದುವೆ, ಪಾಲುದಾರಿಕೆ ಮತ್ತು ವಿದೇಶ ಯೋಗದ ಬಗ್ಗೆ ಈ ವಿಶೇಷ ವಿಡಿಯೋದಲ್ಲಿ ಅತ್ಯಂತ ಸರಳವಾಗಿ ಮತ್ತು ವಿವರವಾಗಿ ಚರ್ಚೆ ಮಾಡೋಣ. ಈ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ. ಇದು ನಿಮ್ಮ ಜೀವನದ ಹೊಸ ದಿಕ್ಸೂಚಿ. ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ. ರಾಹುವಿನ ನಕ್ಷತ್ರ ಬದಲಾವಣೆ, ಇದರ ಅರ್ಥವೇನು? ಬಂಧುಗಳೇ, ಮೊದಲಿಗೆ ಈ ಬದಲಾವಣೆಯ ತಾಂತ್ರಿಕತೆಯನ್ನು ತಿಳಿಯೋಣ. ರಾಹು ಎನ್ನುವುದು ಕೇವಲ ಒಂದು ಛಾಯಾಗ್ರಹವಲ್ಲ, ಅದು ಸಾಮ, ದಾಮ, ದಂಡ, ಭೇದ, ನೀತಿಯಲ್ಲಿ ನಿಪುಣ. ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತಪಾನ ಮಾಡಿದ ಚತುರ ಈ ರಾಹು ಆಗಸ್ಟ್ 2, 2026ರಿಂದ ಏಪ್ರಿಲ್ 10, 2027ರವರೆಗೆ ರಾಹು ಧನಿಷ್ಠ ನಕ್ಷತ್ರದಲ್ಲಿ ಇರುತ್ತಾನೆ. ಧನಿಷ್ಠ ನಕ್ಷತ್ರ ಎಂದರೆ ಐಶ್ವರ್ಯ ಮತ್ತು ಸಂಗೀತದ ಸಂಕೇತ. ಇದರ ಮಾಲೀಕ ಮಂಗಳ. ಸಿಂಹ ರಾಶಿಯವರಿಗೆ ಮಂಗಳನು ಅತ್ಯಂತ ಶುಭ ಗ್ರಹ, ಯೋಗಕಾರಕ. ಈಗ ರಾಹು ನಿಮ್ಮ ಶುಭ ಗ್ರಹನಾದ ಮಂಗಳನ ನಕ್ಷತ್ರಕ್ಕೆ ಹೋಗುತ್ತಿರುವುದರಿಂದ ನಿಮ್ಮಲ್ಲಿ ಇಲ್ಲಿಯವರೆಗೆ ಇದ್ದ ಭಯ ಮತ್ತು ಸಂಕೋಚಗಳು ದೂರವಾಗುತ್ತವೆ. ನಿಮ್ಮ ಜೀವನದಲ್ಲಿ ಕಳೆದ ಮೇ 18, 2025ರಿಂದ ಇದ್ದ ಕೆಲವು ಕಹಿ ಘಟನೆಗಳು ಅಥವಾ ಸಂಘರ್ಷಗಳು ಈಗ ಅಂತ್ಯವಾಗುವ ಸಮಯ ಬಂದಿದೆ. ರಾಹು ಮಂಗಳನ ನಕ್ಷತ್ರದಲ್ಲಿ ಕುಳಿತಾಗ ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸ ಮತ್ತು ಕಾರ್ಯಕ್ಷಮತೆ ಮೂಡುತ್ತದೆ. ವೃತ್ತಿಜೀವನ, ವ್ಯಾಪಾರ ಮತ್ತು ಪಾಲುದಾರಿಕೆ. ಸಿಂಹ ರಾಶಿಯವರೇ, ರಾಹು ನಿಮ್ಮ 7ನೇ ಮನೆಯಲ್ಲಿ ಸಪ್ತಮ ಭಾವ ಸಂಚರಿಸುತ್ತಿದ್ದಾನೆ. 7ನೇ ಮನೆ ಎಂದರೆ ನಿಮ್ಮ ಪಾರ್ಟ್ನರ್ಶಿಪ್, ಸಾರ್ವಜನಿಕ ಜೀವನ ಮತ್ತು ವ್ಯವಹಾರ. ವ್ಯಾಪಾರದಲ್ಲಿ ಬೆಳವಣಿಗೆ. ನೀವು ರಿಯಲ್ ಎಸ್ಟೇಟ್, ಭೂಮಿ ಅಥವಾ ಪ್ರಾಪರ್ಟಿ ವ್ಯವಹಾರದಲ್ಲಿದ್ದರೆ ಈ ರಾಹು ನಿಮಗೆ ಚಪ್ಪರ ಸೀಳಿಕೊಂಡು ಲಾಭ ನೀಡಬಲ್ಲ. ಮಂಗಳ ಭೂಮಿಯ ಕಾರಕನಾಗಿರುವುದರಿಂದ ಧನಿಷ್ಠ ನಕ್ಷತ್ರದ ರಾಹು ನಿಮಗೆ ಭೂಮಿಯ ವ್ಯವಹಾರದಲ್ಲಿ ದೊಡ್ಡ ಲಾಭ ತಂದುಕೊಡುತ್ತಾನೆ. ರಾಜಕೀಯ ಮತ್ತು ಸಾರ್ವಜನಿಕ ಕ್ಷೇತ್ರ. ನೀವು ರಾಜಕೀಯದಲ್ಲಿದ್ದರೆ ಅಥವಾ ಸಮಾಜ ಸೇವೆಯಲ್ಲಿದ್ದರೆ ರಾಹು ನಿಮ್ಮನ್ನು ರಾತ್ರೋರಾತ್ರಿ ಪ್ರಸಿದ್ಧ ಮಾಡಬಹುದು. ರಾಹುವು ಕುಂಡಲಿಯಲ್ಲಿ ಬಲವಾಗಿದ್ದರೆ ಅವನು ರಂಕನನ್ನು ರಾಜನನ್ನಾಗಿ ಮಾಡುತ್ತಾನೆ. ಹೊಸ ಉದ್ಯೋಗ, ಕೆಲಸದಲ್ಲಿ ಬದಲಾವಣೆ ಬಯಸುತ್ತಿರುವವರಿಗೆ ಅಥವಾ ಬಡ್ತಿಗಾಗಿ ಕಾಯುತ್ತಿರುವವರಿಗೆ ಆಗಸ್ಟ್ 2ರ ನಂತರ ಒಳ್ಳೆಯ ಫಲಿತಾಂಶಗಳು ಸಿಗಲಿವೆ. ಮಂಗಳನ ಶಕ್ತಿಯು ನಿಮಗೆ ಕೆಲಸದಲ್ಲಿ ಹೊಸ ವೇಗವನ್ನು ನೀಡುತ್ತದೆ. ವಿದೇಶಿ ಯೋಗ ಮತ್ತು ಶಿಕ್ಷಣ. ವಿದೇಶಕ್ಕೆ ಹೋಗುವ ಕನಸು ಕಾಣುತ್ತಿರುವ ಸಿಂಹ ರಾಶಿಯವರಿಗೆ ಇದು ಸುವರ್ಣ ಕಾಲ. ರಾಹು ವಿದೇಶದ ಕಾರಕ. ವೀಸಾ ಮತ್ತು ಪಾಸ್ಪೋರ್ಟ್. ನಿಮ್ಮ ವೀಸಾ ಅಥವಾ ಗ್ರೀನ್ ಕಾರ್ಡ್ ಸಮಸ್ಯೆಗಳಿಂದಾಗಿ ವಿದೇಶ ಪ್ರಯಾಣ ಸ್ಥಗಿತಗೊಂಡಿದ್ದರೆ ಆಗಸ್ಟ್ 2ರಿಂದ ಏಪ್ರಿಲ್ 10ರ ಅವಧಿಯಲ್ಲಿ ಆ ಅಡೆತಡೆಗಳು ನಿವಾರಣೆಯಾಗಲಿವೆ. ವಿದೇಶದಲ್ಲಿ ನೆಲೆಸಲು ಬಯಸುವವರಿಗೆ ಅಥವಾ ಸಮುದ್ರದಾಚೆಗಿನ ವ್ಯಾಪಾರ ಮಾಡುವವರಿಗೆ ರಾಹು ಬಹಳ ಸಹಾಯ ಮಾಡುತ್ತಾನೆ. ವಿದ್ಯಾರ್ಥಿಗಳಿಗೆ, ವಿಶೇಷವಾಗಿ ಹೈಯರ್ ಎಜುಕೇಷನ್, ಮ್ಯಾನೇಜ್ಮೆಂಟ್ ಅಥವಾ ಐಟಿ ಸೆಕ್ಟರ್ನಲ್ಲಿ ಇರುವ ವಿದ್ಯಾರ್ಥಿಗಳಿಗೆ ಈ ರಾಹು ಅದ್ಭುತ ಜ್ಞಾನ ನೀಡುತ್ತಾನೆ. ನೀವು ಯಾವುದೇ ರಿಸರ್ಚ್ ಅಥವಾ ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿದ್ದರೆ ಡಿಸೆಂಬರ್ 5ರ ನಂತರ ನಿಮಗೆ ಹೆಚ್ಚಿನ ಯಶಸ್ಸು ಸಿಗಲಿದೆ. ಎಚ್ಚರಿಕೆ: ಅಂಗಾರಕ ಯೋಗ ಮತ್ತು ಆರೋಗ್ಯ. ಎಲ್ಲವೂ ಚೆನ್ನಾಗಿದೆ ಎಂದ ಕೂಡಲೇ ಅತಿಯಾದ ಆತ್ಮವಿಶ್ವಾಸ ಬೇಡ. ರಾಹು ಮಂಗಳನ ನಕ್ಷತ್ರಕ್ಕೆ ಹೋದಾಗ ಅದು ಅಂಗಾರಕ ಯೋಗ ಅಥವಾ ಸ್ಫೋಟಕ ಯೋಗವನ್ನು ಸೃಷ್ಟಿಸುತ್ತದೆ. ಕೋಪದ ಮೇಲೆ ನಿಯಂತ್ರಣ. ಮಂಗಳ ಮತ್ತು ರಾಹುವಿನ ಈ ಸಂಯೋಗವು ನಿಮ್ಮಲ್ಲಿ ಸಿಟ್ಟು ಮತ್ತು ಆತುರವನ್ನು ಹೆಚ್ಚಿಸಬಹುದು. ಇದು ನಿಮ್ಮ ವೈವಾಹಿಕ ಜೀವನದಲ್ಲಿ ಅಥವಾ ಪಾರ್ಟ್ನರ್ಶಿಪ್ನಲ್ಲಿ ಸಮಸ್ಯೆ ತರಬಹುದು. ಆದ್ದರಿಂದ ತಾಳ್ಮೆಯಿಂದಿರಿ. ವಾಹನ ಚಾಲನೆ. ವಾಹನ ಚಲಾಯಿಸುವಾಗ ತುಂಬಾ ಎಚ್ಚರಿಕೆಯಿಂದ ಇರಿ. ವೇಗ ಬೇಡ. ಕಾನೂನು ಸಮಸ್ಯೆ. ಹಳೆಯ ಕೋರ್ಟ್ ಕಚೇರಿ ಕೇಸುಗಳು ನಡೆಯುತ್ತಿದ್ದರೆ ಅವುಗಳನ್ನು ಜಾಣ್ಮೆಯಿಂದ ಬಗೆಹರಿಸಿಕೊಳ್ಳಿ. ತಪ್ಪು ನಿರ್ಧಾರಗಳು ನಿಮ್ಮನ್ನು ಸಂಕಷ್ಟಕ್ಕೆ ತಳ್ಳಬಹುದು. ಬಂಧುಗಳೇ, ಈಗ ಈ ಅವಧಿಯಲ್ಲಿ ಉಂಟಾಗಬಹುದಾದ ನಕಾರಾತ್ಮಕತೆ ಹೋಗಲಾಡಿಸಲು ಮಾಡಬೇಕಾದ ಕೆಲಸಗಳು ಕುರಿತಾಗಿ ನೋಡೋಣ. ಹೌದು, ಈ ರಾಹುವಿನ ನಕಾರಾತ್ಮಕ ಪ್ರಭಾವದಿಂದ ಬಚಾವಾಗಲು ಮತ್ತು ಶುಭ ಫಲಗಳನ್ನು ಹೆಚ್ಚಿಸಿಕೊಳ್ಳಲು ನೀವು ಈ ಪರಿಹಾರಗಳನ್ನು ಮಾಡಬಹುದು. ಮಹಾದೇವನ ಆರಾಧನೆ. ಈ ಕಾಲವು ಶ್ರಾವಣ ಮಾಸಕ್ಕೆ ಹತ್ತಿರವಿರುವುದರಿಂದ ಪ್ರತಿದಿನ ಶಿವಲಿಂಗಕ್ಕೆ ಜಲಾಭಿಷೇಕ ಮಾಡಿ. ನೀರಿಗೆ ಸ್ವಲ್ಪ ಗಂಗಾಜಲ ಮತ್ತು ಕಪ್ಪು ಎಳ್ಳನ್ನು ಹಾಕಿ ಅಭಿಷೇಕ ಮಾಡುವುದು ಶ್ರೇಷ್ಠ. ಬಿಲ್ವಪತ್ರೆ. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸಿ.
ಇದು ಮಾನಸಿಕ ಶಾಂತಿ ನೀಡುತ್ತದೆ. ರಾಹು ಬೀಜ ಮಂತ್ರ ಓಂ ಬ್ರಾಂ ಬ್ರೀಂ ಬ್ರೌಂ ಸಹ ರಾಹವೇ ನಮ ಎಂಬ ಮಂತ್ರವನ್ನು ಪ್ರತಿದಿನ ಜಪಿಸಿ. ಹನುಮಾನ್ ಚಾಲೀಸ ಮಂಗಳನ ನಕ್ಷತ್ರದ ಪ್ರಭಾವವಿರುವುದರಿಂದ ಹನುಮಾನ್ ಚಾಲೀಸ ಪಠಿಸುವುದು ನಿಮಗೆ ಶ್ರೀರಕ್ಷೆಯಾಗಲಿದೆ. ಸಿಂಹ ರಾಶಿಯವರೇ, ಈ ಬದಲಾವಣೆಯನ್ನು ಧೈರ್ಯದಿಂದ ಎದುರಿಸಿ. ಈ ರಾಹು ನಿಮ್ಮನ್ನು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಲು ಬಂದಿದ್ದಾನೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹರ ಹರ ಮಹಾದೇವ.